misbehave just so you'd notice too. ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ಇದು ನಾನು ನಿಮ್ಮ ಪ್ರವೀಣ್ KBO. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾವಿವತ್ತು ಬಂದು ನಾನು ನನ್ನ ವೈಫು ಜೊತೆಯಲ್ಲೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಆಲ್ರೆಡಿ ಏಲಿಯನ್ ಥರ ಟೆರರಿಸ್ಟ್ ಥರ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, BB ಪುರಂಗೆ ಫುಡ್ ಸ್ಟ್ರೀಟ್ಗೆ ಹೋಗ್ತಾಯಿದ್ದೀನಿ. ನಾನು ಕೆಲವೊಂದು ಸಲ ಹೋಗಿದ್ದೀನಿ, ಬಟ್ ನನ್ನ ವೈಫ್ ಇದುವರೆಗೂ ಹೋಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಇವರಿಗೆ ಒಂದು 2-3 ಡಿಶಸ್ ಟ್ರೈ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬಟ್ ಈ ವಿಡಿಯೋ ಬಂದುಬಿಟ್ಟು ಇಲ್ಲಿ ಮಾತ್ರ ನಿಮಗೆ ನಾರ್ಮಲ್ ಆ್ಯಂಗಲಲ್ಲಿ ಸಿಗುತ್ತೆ, ವೈಡ್ ಆ್ಯಂಗಲಲ್ಲಿ. ಇವರ ಶಾರ್ಟ್ಸ್ಗಳೆಲ್ಲ ಬಂದುಬಿಟ್ಟು 360ಯಲ್ಲಿರುತ್ತೆ. ಅದಕ್ಕೆ ಮುಂಚೆ ನನ್ನ ಕ್ಯಾಮ್ರಾದಲ್ಲಿ ಏನೋ ಆಗಿತ್ತು ಓಕೆ. ಅದು ಬರೋ ವಿಡಿಯೋ ಎಲ್ಲ ಮುಂಚೆ ಬಂದುಬಿಟ್ಟು ನಿಮಗೆ 360ಯಲ್ಲಿ ಸಿಗುತ್ತೆ. ಸೊ ಬನ್ನಿ, BB ಪುರಂ ಫುಡ್ ಸ್ಟ್ರೀಟ್ ಮತ್ತೆ ಓಪನ್ ಆಗಿದೆ. ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಿದೆ ಏನಂತ. ಏನೆಲ್ಲ ಡಿಶ್ ನಾವು ಟ್ರೈ ಮಾಡ್ತೀವಿ ಅದು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ವೀಡಿಯೋಗೆ. ಮತ್ತು ಇದು ಬಂದುಬಿಟ್ಟು ಮೋಟರ್ ಬ್ಲಾಗಿಂಗ್ ಥರ ಇರಲ್ಲ, ಪ್ರಾಪರ್ ಫುಡ್ ರಿವ್ಯೂ ಇರುತ್ತೆ. There was once a day that I would pray for you. I'd go and misbehave just so you'd notice too. Sneaking looks up and down from across the room. And damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. Praying that this night's gonna last. You got it good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. Praying that this night's gonna last. You got it all on tap, I'm loving your vibe, always have your back. We like all the same tracks, listen all night in the sheets all black. Said I'm falling fast, don't remember life before you, that's fact. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight, don't waste time to my place. I feel my heart erase, so catch me if I fall. ಸೊ ಗೈಸ್, ಈಗ ಸದ್ಯಕ್ಕೆ ಬಂದುಬಿಟ್ಟು ನಾವು BB ಪುರಂ ಫುಡ್ ಸ್ಟ್ರೀಟಿಗೆ ರೀಚ್ ಆಗಿಬಿಟ್ಟಿದ್ದೀವಿ. ಆಲ್ರೆಡಿ ನೀವು ನೋಡ್ಬೋದು ಕ್ರೌಡ್ ಹೆಂಗಿದೆ ಅಂತ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಆಮೇಲೆ ಯಾವ್ಯಾವ ಡಿಶಸು ತಗೊತಾ ಇದ್ದೀವಿ ಅಂತ ಬಿಟ್ಟು ನಿಮ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿ ನೀವು ಇದಪ್ಪ ರಾಷ್ಟ್ರ ಕ್ಯಾ ఏదొక్క పీస్ కేక్ తిన్నాయి లాస్ట్ ఉన్నారా.
ಸೊ ನಾವಿವಾಗ ಫಸ್ಟ್ ಬಂದಿರೋ ಜಾಗ ಬಂದ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆ ಅಂತಿರೋ ಹೋಟ್ಲ್ ಗೈಸ್. ಇಲ್ಲಿ ಬಂದ್ಬಿಟ್ಟು ನಾವು ಏನು ಆರ್ಡರ್ ಮಾಡಿದ್ದೀವಿ ಅಂದರೆ ಅವರೆಕಾಯಿ ಬೇಳೆ ದೋಸೆ ಮತ್ತು ಹೋಳಿಗೆ ಆರ್ಡ್ರ್ ಮಾಡಿದ್ದೀನಿ. ಸೊ ಇದ್ದು ಪ್ರೈಸ್ ಎಷ್ಟಾಯ್ತು ಅಂದರೆ ನನಗೆ 100 ರೂಪೀಸ್ ಆಯಿತು. ಹೋಳಿಗೆ ಬಂದ್ಬಿಟ್ಟು 20 ರೂಪೀಸ್ ಮತ್ತು ಅವರೆಕಾಳು ದೋಸೆ ಬಂದುಬಿಟ್ಟು 80 ರೂಪೀಸ್ ಇತ್ತು. ಸೊ ಟೇಸ್ಟ್ ಮಾಡೋಂಥ ತೊಗೊಂಡಿದ್ದೀವಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ, ಬನ್ನಿ. ಅವರೆಕಾಳು ದೋಸೆದು ಟೇಸ್ಟ್ ಸಗದಾಗಿತ್ತು ಮತ್ತು ಹೋಳಿಗೆದು ಟೇಸ್ಟ್ ಬಂದು ಔಟ್ಸ್ಟ್ಯಾಂಡಿಂಗ್ ಆಯಿತು. ಎರಡು ಬಿಸಿ ಬಿಸಿಯಾಗಿ ಕೊಟ್ಟಿರೋಗೋಸ್ಕರ ನಾವು ಬೇಗ ತಿನ್ನಬೇಕಾಗಿತ್ತು. ಏನಕ್ಕೆ ಅಂದರೆ ಆ ಬಿಸಿ ಟೇಸ್ಟಲ್ಲಿ ತಿಂದರೆ ಸೂಪರಾಗಿತ್ತು ಅಂದ್ಬಿಟ್ಟು ತೊಗೊಂಡೆ. ಸೊ ಇವಾಗ ಇದಕ್ಕೆ ನೆಕ್ಸ್ಟ್ ನಾವು ಏನು ತೊಗೊತೀವಿ ಅಂತಬಿಟ್ಟು ನಿಮ್ಗೆ ತೋರಿಸ್ತೀವಿ, ಬನ್ನಿ. ಸೊ ಇನ್ನೊಂದು ಡಿಶ್ ಯಾವ್ದು ತೊಗೊಂಡಿದ್ದೀವಿ ಅಂದರೆ ಪೊಟೆಟೊ ಟ್ವಿಸ್ಟರ್ ಗೈಸ್. ಇದ್ರ ಪ್ರೈಸ್ ಬಂದು 60 ರೂಪೀಸ್. 60 ರೂಪೀಸ್ಗೆ ಇದು ವರ್ತ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದು ವರ್ತ್ ಇಲ್ಲ ಗೈಸ್. ನಿಮ್ಗೆ ಏನೋ ಬೇಕಂದರೆ ಈ ಥರ ಪೊಟೆಟೊ ಟ್ವಿಸ್ಟ್ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ನಂತರ ಮಿಸ್ಟೇಕ್ ಮಾಡ್ಕೊಂಬೇಡಿ. 60 ರೂಪೀಸ್ ಕೊಟ್ಬಿಟ್ಟು ಟ್ರೈ ಮಾಡಬೇಕಂತ ಅಷ್ಟೇನು ಇಲ್ಲ ಗೈಸ್ ಇದರಲ್ಲಿ. ಸೊ ನಾನು ರೈಟ್ ಸೈಡ್ ನೋಡ್ಬೋದು ಗೈಸ್, ಇದೇ ಬಜ್ಜಿ ಸೆಂಟ್ರು, ಮತ್ತು ಲೆಫ್ಟ್ ಸೈಡಿಗೆ ಬಂದು ದೋಸೆ ಸೆಂಟ್ರ್ ಇದೆ. ನಾನು ಬಜ್ಜಿ ತಿನ್ನೋ ಅಂತ ಡಿಸೈಡ್ ಮಾಡ್ದೆ, ಬಟ್ ಆಮೇಲೆ ನೆನೆಸ್ಕೊಂಡು ಈಗ ತಾನೇ ಮನೆಯಿಂದ ತಿನ್ಕೊಂಡು ಮತ್ತೆ ಬಜ್ಜಿನ ಮತ್ತೆ ಏನಕ್ಕಪ್ಪ ಇಲ್ಲಿ ತಿನ್ನಬೇಕಂತ. ಸೊ ನೀವೇನೋ ಇಲ್ಲಿ ಟ್ರೈ ಮಾಡಿದ್ರಿಂದ ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ ಟೇಸ್ಟ್ ಎಲ್ಲ. ಸೊ ಬನ್ನಿ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ಸೊ ಬನ್ನಿ ಇನ್ನೊಂದು ಗಾಡಿ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ನೋಡಿ ಗೈಸ್ ಎಷ್ಟೊಂದು ಜನ ಇದ್ದಾರೆ. ವೀಕೆಂಡ್ಸ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಸೂಪರ್ ಕ್ರೌಡ್ ಇರುತ್ತೆ. ಸಾಟರ್ಡೇ ಸಂಡೇ ಮಾತ್ರ ಹೆವಿ ಕ್ರೌಡ್ ಇರ್ತಾರೆ. ಪ್ಲಸ್ ವೀಕ್ ಡೇಸಲ್ಲಿ ಏನೋ ಕಡಿಮೆ ಇರುತ್ತೆ ಅಂದರೆ ನೀವೇನೋ ನೆನೆಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದರೆ ವೀಕ್ ಡೇಸಲ್ಲೂ ಕ್ರೌಡ್ ಇದ್ದೇ ಇರುತ್ತೆ ಗೈಸ್. ವೀಕೆಂಡ್ಸ್ಗಿನ ಒಂದು 80% ಕ್ರೌಡ್ ಇರ್ತಾರೆ. ಇಲ್ಲಿ ಬಂದುಬಿಟ್ಟು ತುಂಬ ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಸಿಗುತ್ತೆ. ಅದಕ್ಕೋಸ್ಕರ ತುಂಬ ಜನ ಬಂದುಬಿಟ್ಟು ವಿ ವಿ ಪುರಂ ಫುಡ್ ಸ್ಟ್ರೀಟಿಗೆ ಬರ್ತಾರೆ. ಪ್ಲಸ್ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಬಂದುಬಿಟ್ಟು ಫೇಮಸ್ ಆಗಿದೆ, ತುಂಬ ಜನಗೂ ಗೊತ್ತು. ತುಂಬ ಜನ ಬಂದುಬಿಟ್ಟು ಇಲ್ಲಿ ಟ್ರೈ ಮಾಡಿದ್ದಾರೆ. ಸೊ ನಾವಿವಾಗ ಸೌತ್ ಇಂಡಿಯನ್ ಡಿಶ್ ಟ್ರೈ ಮಾಡ್ಬಿಟ್ಟಾಯಿತು. ಸೊ ಬನ್ನಿ ಇವಾಗ ನಾರ್ತ್ ಇಂಡಿಯನ್ ಡಿಶ್ಶು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ. ಏನಪ್ಪ ಅದು ಡಿಶ್ಶು ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ, ಬನ್ನಿ ಗೈಸ್. ಸೊ ಇದೇ ಗೈಸ್ ಇನ್ನೊಂದು ಅಂಗಡಿ. ಇಲ್ಲಿ ಬಂದುಬಿಟ್ಟು ವಡಾಪಾವ್ ಅದೆಲ್ಲ ಸಿಗುತ್ತೆ. ನಾವು ಬಂದುಬಿಟ್ಟು ಟ್ರೈ ಮಾಡೋ ಡಿಶ್ ಏನು ಹೆಸರು ಏನಂದರೆ ದಾಬೇಲಿ ಬಾಜಿ ಅಂತ ಹೇಳ್ಬಿಟ್ಟು. ಅದು ಬಾಯಿಗೆ ಬರೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿದೆ. ಸೊ ಸಾರಿ, ಎಕ್ಸ್ಕ್ಯೂಸ್ ಮಾಡ್ಕೊಳ್ರಿ ಅದಕ್ಕೆ. ವಡಾಪಾವ್ ಅದೆಲ್ಲ ಟ್ರೈ ಮಾಡಿದ್ದೀನಿ, ಪಾವ್ ಬಾಜಿ ಎಲ್ಲ ಟ್ರೈ ಮಾಡಿದ್ದೀನಿ ಬೇರೆ ಜಾಗದಲ್ಲಿ. ಬಟ್ ಇಲ್ಲಿ ನನಗೆ ಈ ದಾಬೇಲಿ ಏನಪ್ಪ ಅಂತೇಳ್ಬಿಟ್ಟು ನನ್ನ ವೈಫ್ ಕೇಳಿದ್ದು, ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾವಿಬ್ಬರು ಏನು ಮಾಡಿದ್ದೀವಿ, ಒಂದೇ ಒಂದು ದಾಬೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡ್ಮೇಲೆ ಗೊತ್ತಾಯಿತು ಅದು ಎಷ್ಟು ಚೆನ್ನಾಗಿತ್ತಂತೆ. ಅಷ್ಟಿಷ್ಟಲ್ಲ, ಬೇರೆ ಲೆವೆಲ್. ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ದಯವಿಟ್ಟು 1-2 ಸರಿ ಥಿಂಕ್ ಮಾಡಿಬಿಟ್ಟು ಟ್ರೈ ಮಾಡಿ ಗೈಸ್. ಏನಕ್ಕೆ ಕೆಲವೊಂದು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವೊಂದು ಜನಕ್ಕೆ ಇಷ್ಟ ಆಗೋಲ್ಲ. ಸ್ವಲ್ಪ ಸ್ವೀಟು ಮಿಕ್ಸ್ಚರ್ ಆಗಿದೆ. ಸೊ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ಬಟ್ ನನಗೂ ಇಷ್ಟ ಆಗಿಲ್ಲ, ನನ್ನ ವೈಫಿಗೂ ಇಷ್ಟ ಆಗಿಲ್ಲ. ಬಟ್ ನಿಮಗೇನೋ ಅದು ಇಷ್ಟ ಆಗ್ತಾಯಿದೆ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ ನೀವು ಆಲ್ರೆಡಿ ಟ್ರೈ ಮಾಡಿದರೆ ಅದು ಟೇಸ್ಟ್ ಹೆಂಗಿತ್ತು ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ಫೈನಲ್ ಟಚ್ ಬಂದುಬಿಟ್ಟು ಡೆಸರ್ಟ್ ತಿನ್ನೋಣ ಅಂತ ಬಂದಿದ್ದೀವಿ. ಏನು ತಿಂತಾಯಿದ್ದೀವಿ ಅಂದರೆ ಗುಲ್ಕಂಡ್ ವಿತ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಐಸ್ ಕ್ರೀಮ್. ಇದೆಲ್ಲಿ ಬರುತ್ತೆ ಅಂದರೆ ರೈಟ್ ನೆಕ್ಸ್ಟ್ ಟು ದಿಸ್ ನಿಮ್ಮಲ್ಲೆಲ್ಲ ದಾಬೇಲಿ ಚಾಟ್ಸ್ ವಡಾಪಾವ್ ಪಕ್ಕದಲ್ಲಿದೆ. ಸೊ ಅಲ್ಲಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ತಿನ್ಬಿಟ್ಟು ಮಾಡಿ ಹೇಳ್ತೀನಿ, ಮತ್ತು ಪ್ರೈಸು ಹೇಳ್ತೀನಿ, ಬನ್ನಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಗೈಸ್. ಬಟ್ ಏನೆಲ್ಲ ಹಾಕಿದ್ರು ಅಂದರೆ ಐಸ್ ಕ್ರೀಮ್ ಹಾಕಿದ್ರು, ಗುಲ್ಕಂದ್ ಹಾಕಿದ್ರು, ಫ್ರೂಟ್ಸ್ ಹಾಕಿದ್ರು, ಡ್ರೈ ಫ್ರೂಟ್ಸ್ ಹಾಕಿದ್ರು. ಬಟ್ ಪ್ರೈಸ್ ನೋಡಿದ್ರೆ 120 ರೂಪೀಸ್ಗೆ ಇದು ವರ್ತ್ ಅಂದರೆ ನನ್ನ ಪ್ರಕಾರ ಇಟ್ ಇಸ್ ಲೈಕ್ ಸ್ಲೈಟ್ಲಿ ಹೈಯರ್ ಸೈಡ್. ನಿಮಗೇನೋ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಬೇಕಂದ್ರೆ ನೀವು ಟ್ರೈ ಮಾಡಿ ನೋಡಿಬಿಟ್ಟು ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹೇಳ್ತೀನಿ. ಸೊ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳುವಾಗ ನಮ್ಮ ಮಮ್ಮಿಗೆ ಬಂದುಬಿಟ್ಟು ನಾನು ಫುಡ್ ಸ್ಟ್ರೀಟ್ಗೆ ಬಂದಾಗ ಏನೋ ತೊಗೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವೇನು ತೊಗೊಂಡಿದ್ದೀವಿ ಅಂದರೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಪ್ಲಸ್ ಹೋಳಿಗೆ ತೊಗೊಳ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಹೋಳಿಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಪ್ಲಸ್ ಜೊತೆಯಲ್ಲೇ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಪೊಟೆಟೊ ಟ್ವಿಸ್ಟರ್ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸಿದ್ದೀನಿ. ಸೊ ಹೋಳಿಗೆ ನಿಮ್ಗೆ ಏನೋ ಬೇಕಂದರೆ ಇಲ್ಲಿಂದ ತೊಗೊಂಡು ಹೋಗ್ಬೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಡೇ ಸಾಕಾಗಿರೋ. ಎಲ್ಲ ಮುಗೀತು, ಮತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾ ಟೈಮಲ್ಲಿ ಈ ಸ್ಪಾಟ್ ಒಂದು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಈ ಹೊಸದಾಗಿ ರೆನೋವೇಟ್ ಆದ ವಿ ವಿ ಪುರಮಲ್ಲಿ ಈ ಥರ ಒಂದು ಬೆಂಚಸ್ ಎಲ್ಲ ಹಾಕಿದ್ದಾರೆ ಸ್ಟೋನಲ್ಲಿ ಮಾಡಿ. ಜನ ಬಂದುಬಿಟ್ಟು ನಿಲ್ಕೊಂಡು ಊಟ ಮಾಡೋಣ ಅಂತೇಳ್ಬಿಟ್ಟು ಗೌರ್ಮೆಂಟ್ ಒಂದು ಒಳ್ಳೇದು ಮಾಡಿದ್ದಾರೆ. ಬಟ್ ಅಲ್ಲಿ ನೋಡಿದ್ರೆ ಇದ್ರ ಮೇಲೆ ಪ್ಲ್ಯಾಟ್ಫಾರ್ಮ್ ಮೇಲೆ ಎಷ್ಟು ತಿನ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಎಂಥ ಜನ ಗೊತ್ತಾ ನಮ್ಮವರು. ಅಟ್ಲೀಸ್ಟ್ ಅದು ತಿಂದಿರೋ ಒಂದು ಡಸ್ಟ್ಬಿನ್ ಅಲ್ಲಿ ಪಕ್ಕದಲ್ಲೇ ಇದೆ, ಆ ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಯೋಗ್ಯತೆ ಇಲ್ಲ. ಈ ಥರದೆಲ್ಲ ಮಾಡಿದ್ರೆ ನಮಗೋಸ್ಕರನೇ ಅವರು ಗೌರ್ಮೆಂಟ್ ಮಾಡಿಕೊಡ್ತಾರೆ. ಬಟ್ ಅದನ್ನು ಸ್ವಲ್ಪ ನೀಟಾಗಿ ಇಟ್ಕೊಳಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಏನು ಗೊತ್ತು. ಬೇರೆಯವ್ರ ಊಟಲ್ಲಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ, ಏನಂತ ನನಗೆ ಗೊತ್ತಿಲ್ಲ. ನೀವೇನೋ ಇದೇ ಥರ ಪ್ಲೀಸ್ ನೀವು ಅಲ್ಲಿ ಹೋಗಿದ್ದ ಟೈಮಲ್ಲಿ ಇಲ್ಲಿ ನಿಲ್ಕೊಂಡು ಊಟ ಮಾಡ್ತೀರ ಅಂದರೆ ದಯವಿಟ್ಟು ಡಸ್ಟ್ಬಿನಲ್ಲಿ ಹಾಕ್ರಿ ಗೈಸ್. ಬೇರೆಯವ್ರಿಗೂ ಬಂದು ನಿಲ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಜಾಗದಲ್ಲಿ ನೋಡಿದ್ದೀನಿ, ಇದು ಮಾಡಬೇಕಂದ್ರೆ ನಾನು ಡಿಸೈಡ್ ಮಾಡಿ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆಂಗಿದೆ ಗೊತ್ತಾ, ನಿಜವಾಗ್ಲೂ ಅದು ಇಟ್ ಫೀಲ್ಸ್ ಲೈಕ್ ನಮ್ಮ ಮೇಲೆ ನಮ್ಗಿನ್ನ ಈ ಪ್ರಾಣಿಗಳು ಅಟ್ಲೀಸ್ಟ್ ನೀಟಾಗಿ ಇಟ್ಕೊಂಡಿರ್ತಾರೆ, ನಾವು ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀವಿ.
ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವೇನೋ ಅಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ವಿ ವಿ ಪುರಮಲ್ಲಿ ಈ ಥರ ನೋಡಿದ್ರೆ ಪ್ಲೀಸ್ ಯಾರಲ್ಲಿ ಊಟ ಮಾಡ್ತಾರೋ ಅವ್ರನ್ನ ಎತ್ತಿ ಆ ಸೈಡ್ಗೆ ಹಾಕಂತೇಳಿ. ಹಂಗೆ ಇಕ್ಬಿಟ್ಟು ಹೋಗಿದ್ರೆ ಬೇರೆಯವ್ರಿಗೂ ಊಟ ಮಾಡೋಕ್ಕಾಗಲ್ಲ ನಿಲ್ಕೊಂಡು, ಅದು ವೇಸ್ಟ್ ಆಗುತ್ತೆ ಸ್ಪೇಸು. ಸೊ ಇದೇ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೇನೋ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಜೊತೆಯಲ್ಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರದ ಹೊಸ ಕಂಟೆಂಟ್ಗಳು ಬಂದ್ಬಿಟ್ಟು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅದುವರೆಗೂ ಪೀಸ್ ಔಟ್.